ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಲು 14ನೇ ಆರೋಪಿ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿದ್ದು ಅದರ ವಿಚಾರಣೆ ಇಂದು ನಡೆಯಲಿದೆ. ನಿನ್ನೆ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಪ್ರದೋಷ್ ಅರ್ಜಿ ವಿಚಾರಣೆ ವೇಳೆ ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸಿದ್ರು. ಅಲ್ಲದೆ ಸುಪ್ರೀಂ ಕೋರ್ಟ್ ಈಗಾಗಲೇ ಮಾಫಿ ಸಾಕ್ಷಿಗಳ ಬಗ್ಗೆ ನೀಡಿರುವ ತೀರ್ಪುಗಳನ್ನು ಪ್ರಸನ್ನಕುಮಾರ್ ಉಲ್ಲೇಖಿಸಿದ್ದರು. ಇನ್ನು ಕೋರ್ಟ್ ವಿಚಾರಣೆಯಲ್ಲಿ ತಮ್ಮನ್ನ ವಿಡಿಯೋ ಕಾನ್ಫರೆನ್ಸ್ ಬದಲು ಖುದ್ದು ಹಾಜರಿಗೆ ಅವಕಾಶ ನೀಡಬೇಕೆಂದು ನಟ ದರ್ಶನ್ ಮನವಿ ಮಾಡಿದ್ದರು. ಆದರೆ ಅವರ ಮನವಿಯನ್ನ ಕೋರ್ಟ್ ತಿರಸ್ಕರಿಸಿದೆ. ಒಟ್ಟಿನಲ್ಲಿ ನ್ಯಾಯಾಲಯ ಇಂದು ಮತ ವಿಚಾರಣೆ ನಡೆಸಲಿದ್ದು ಕೋರ್ಟ್ ಅಂತಿಮ ಆದೇಶದ ಮೇಲೆ ದರ್ಶನ್ ಭವಿಷ್ಯ ನಿರ್ಧಾರವಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಫಿ ಸಾಕ್ಷಿಯಾಗೋದಕ್ಕೆ 14ನೇ ಆರೋಪಿ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿದ್ರು. ಈ ವಿಚಾರಣೆಯನ್ನ ಇವತ್ತಿಗಂದ್ರೆ 18ಕ್ಕೆ ಮುಂದೂಡಲಾಗಿತ್ತು. ಇನ್ನೇನು ಇವತ್ತು ವಿಚಾರಣೆ ನಡೆಯಲಿದೆ. ಎಸ್ಪಿಪಿ ಪ್ರಸನ್ನಕುಮಾರ್ ವಾದವನ್ನ ಮಂಡಿಸಿದ್ರು ಪ್ರಾಸಿಕ್ಯೂಷನ್ ವೇಳೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಮಾಫಿ ಸಾಕ್ಷಿಗಳ ಬಗ್ಗೆ ನೀಡಿರುವಂತಹ ತೀರ್ಪುಗಳನ್ನ ಪ್ರಸನ್ನಕುಮಾರ್ ಉಲ್ಲೇಖ ಮಾಡಿದ್ರು. ಇನ್ನು ಕೋರ್ಟ್ ವಿಚಾರಣೆಯ ಸಂದರ್ಭದಲ್ಲಿ ತಮ್ಮನ್ನ ವಿಡಿಯೋ ಕಾನ್ಫರೆನ್ಸ್ ಬದಲು ಖುದ್ದು ಹಾಜರಿಗೆ ಅವಕಾಶ ನೀಡಬೇಕಂತ ಹೇಳಿ ನಟ ದರ್ಶನ್ ಮನವಿಯನ್ನ ಮಾಡಿದ್ರು. ನನಗೂ ಸಹ ಅವಕಾಶ ನೀಡಬೇಕು, ವಿಡಿಯೋ ಕಾನ್ಫರೆನ್ಸ್ ಅಲ್ಲದೆ ಲೈವಲ್ಲೇ ನಾನು ಕೂಡ ಇರಬೇಕು ಅಂತ ಮನವಿಯನ್ನ ಮಾಡಿದ್ರು. ಆದರೆ ಅವರ ಮನವಿಯನ್ನ ಕೋರ್ಟ್ ತಿರಸ್ಕಾರ ಮಾಡಿದೆ. ಒಟ್ಟಿನಲ್ಲಿ ನ್ಯಾಯಾಲಯ ಇಂದು ಮತ್ತೆ ವಿಚಾರಣೆ ನಡೆಸಲಿದೆ. ಕೋರ್ಟ್ ಅಂತಿಮ ಆದೇಶವನ್ನ ನೀಡಲಿದೆ ಹಾಗೂ ದರ್ಶನ್ ಭವಿಷ್ಯ ಇಂದು ನಿರ್ಧಾರವಾಗುತ್ತೆ. ಏನಾಗತ್ತೆ, ತೀರ್ಪು ಏನು ಸಿಗುತ್ತೆ, ಪ್ರದೋಷ್ ಏನು ಮಾಫಿ ಸಾಕ್ಷಿಯಿಂದ ದರ್ಶನ್ಗೆ ಯಾವ ರೀತಿಯಾದಂಥ ಎಫೆಕ್ಟ್ ಆಗುತ್ತೆ, ಅವ್ರು ಏನು ಸಾಕ್ಷಿ ಹೇಳ್ತಾರೆ, ಇವತ್ತು ನಿರ್ಧಾರ ಆಗುತ್ತೆ ವಿಚಾರಣೆಯ ಸಂದರ್ಭದಲ್ಲಿ.